ನಮಸ್ಕಾರ ಕರ್ನಾಟಕ ಜನತೆಗೆ, ನನ್ನ ಅಭಿಮಾನಿಗಳಿಗೆ, ನನ್ನ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರು ನಮಸ್ಕಾರ. ಸೊ ಇವತ್ತು ಬಿಗ್ ಬಾಸ್ ಸೀಸನ್ 4 ಬಗ್ಗೆ ಮಾತಾಡ್ತಾ ಇದ್ದೀನಿ. ಗ್ರ್ಯಾಂಡ್ ಫಿನಾಲೆ. ನಾನು ಹೇಳಿರೋ ಪ್ರಕಾರ ಮುಂಚೆನೇ ಹೇಳಿದ್ದೆ, ಮಾಳವಿಕಾ ಮತ್ತು ಮೋಹನ್ ಅವರು ಔಟ್ ಆಗ್ತಾರೆ ಅಂತೇಳಿ. ಸೊ ಔಟ್ ಆಗೋದ್ರ ಮುಂಚೆನೇ ಹೇಳಿದ್ದೆ ನಾನು. ಸೊ ಆ ವಿಡಿಯೋ ನೋಡ್ಬೇಕಂದ್ರೆ ತಿರುಪತಿ ಜಂಗಲ್ ಅಂತೇಳಿ ಇದೆ. ಒಂದು 4 days 3 days ಬಿಫೋರ್ ಬಿಟ್ಟಿರಬೇಕು ಆ ವಿಡಿಯೋ ನಾನು. ಸೊ ಹಾಗೆ ನನ್ನ ವಿಡಿಯೋ ನೀವು ನೋಡಬೇಕು ಅಂದರೆ ವಿಜಯ್ ಪ್ರೇಮ ಅಂತ ಟೈಪ್ ಮಾಡಿ, ನನ್ನ ವೀಡಿಯೋಸ್ ಎಲ್ಲ ಓಪನ್ ಆಗ್ತವೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಇವತ್ತು ಏನು ಹೇಳ್ತಿದ್ದೀನಿ ಅಂದರೆ, ಪ್ರಥಮ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಿನ್ನೆ ಸಾಟರ್ಡೇದು ಮಾತಾಡ್ತಾ ಇದ್ದೀನಿ. ಅಲ್ಲಿ ನಾನು ಒಂದು ಸೂಕ್ಷ್ಮವಾಗಿ ಗಮನಿಸಿದ ಪ್ರಕಾರ ಪ್ರಥಮವರು ಅವರಿಗೆ ತುಂಬ ನೆನಪಿನ ಶಕ್ತಿ ಇದೆ. ಸೊ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದ್ರ ಜೊತೆಗೇನೆ ಅವ್ರು ಏನಂದರೆ ಬಿಗ್ ಬಾಸ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರಾ, ಸೊ ಆಳವಾಗಿ ತಿಳ್ಕೊಂಬಿಟ್ಟಿದ್ರು ಅನ್ನೋದು ನನ್ನ ಒಂದು ನಂಬಿಕೆ. ಯಾಕಂದರೆ ನಿನ್ನೆ ಅವ್ರನ್ನ ಏನಂತ ಕೊಟ್ಟರು, ನಿನ್ನೆ ಒಂದು ಸೂಕ್ಷ್ಮವಾಗಿ ಗಮನಿಸಿದ ಪ್ರಕಾರ ನಾನು, ಅವ್ರು ಏನಂದರೆ ಬಿಗ್ ಬಾಸ್ ಕೂಡ ನನ್ನ ಹೊರಗಡೆ, ಮನೆಯಿಂದ ಹೊರಗಡೆ ಹಾಕೋಕ್ಕಾಗಲ್ಲ, ಜನರ ಆದೇಶ ಮೇರೆಗೆ ಬಿಗ್ ಬಾಸ್ ನಡೆಯೋದು ಅಂದರೆ ಅಂಥ ಪಾಯಿಂಟ್ನ ಹೇಳ್ತಾರೆ. ಅಂದರೆ ಅಂಥ ಪಾಯಿಂಟು, ಅಂಥ ಮಾತು ಹೇಳ್ತಾರೆ ಅಂದರೆ ಯಾರು ಕೂಡ ಬಿಗ್ ಬಾಸ್ ಸೀಸನ್ 4 ಮಾತಾಡಿಲ್ಲ ಅಂಥ ಮಾತು. ಅಂಥ ಬುದ್ಧಿವಂತಿಕೆ, ಅಂಥ ಚಾಣಕ್ಯತನ ಮಾತಾಡಿದ್ರು ಅವರು. ಇದು ಒಂದು ಆ ಬಿಗ್ ಬಾಸ್ ಗೆಲ್ಲಕ್ಕೆ ಒಂದು ಅವರಿಗೊಂದು ಅದೇ ಒಂದು ಇಲ್ಲಿವರೆಗೂ ಬರೋಕ್ಕೆ ಒಂದು ಕಾರಣ ಅಂತ. ಸೊ ಅನ್ನೋದು ಒಂದು ಇದು. ಬಟ್ ಏನೇ ಆಗಲಿ, ಪ್ರಥಮ ಅವರು ತುಂಬ ಅದ್ಭುತವಾಗಿದ್ದಾರೆ. ಅದರ ಎರಡು ಮಾತೇ ಇಲ್ಲ. ತುಂಬ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಅವ್ರ ಗಾದೆ ಆಗಿರಲಿ, ಅವ್ರ ಸಂಸ್ಕೃತ ಭಾಷೆ ಆಗಿರಲಿ, ಕನ್ನಡ ಆಗಿರಲಿ, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ, ಸೊ ಈ ನಂಬಿಕೆಯನ್ನು ಪ್ರಥಮ ಅವರು ಬಿಗ್ ಬಾಸಲ್ಲಿ ಹೆಂಗೆ ಇದ್ರು, ಕನ್ನಡ ಜನತೆಗೆ ಏನು ಬೆಲೆ ಕೊಟ್ಟರು, ಯಾವ ಥರ ರೆಸ್ಪೆಕ್ಟ್ ಕೊಟ್ಟರು, ಮುಂದೆ ಹೊರಗಡೆ ಕೂಡ ಅದೇ ರೆಸ್ಪೆಕ್ಟ್ ಕೊಡಬೇಕು. ಗೆದ್ದಾದ ಮೇಲೆ ಬೇರೆ ಪ್ರಥಮ ಆಗಬಾರ್ದು. ಬೇರೆ ಪ್ರಥಮ ಆದರೆ ಅದು ತುಂಬ ಖಂಡಿತ ಮೋಸ. ಯಾಕಂದರೆ ನಿಮಗೆ ಜನರು ಓಟ್ ಹಾಕಿದ್ದಾರೆ, ಜನರು ಋಣದಲ್ಲಿದ್ದೀರಿ ನೀವು, ಜನರು ದುಡ್ಡದು. ಇವತ್ತೇನಂದ್ರೆ ಬಿಗ್ ಬಾಸ್ ನಿಮ್ಗೆ 50 ಲಕ್ಷ ಕೊಟ್ಟರೆ ಬಿಗ್ ಬಾಸ್ ಕೊಟ್ಟಿಲ್ಲ. ಅದು ಜನರಿಗೆ ದುಡ್ಡದು. ಒಬ್ಬರು ಒಂದು ಮೆಸೇಜಿಗೆ 5 ರೂಪಾಯಿ ಕಟ್ಟಾಗ್ತದೆ, 5 ರೂಪೀಸ್ ಕಟ್ಟಾಗುತ್ತೆ. ಒಬ್ಬರು ಮೆಸೇಜ್ ಅಂದರೆ ಎಷ್ಟು ಜನ ಮೆಸೇಜ್ ಮಾಡ್ತಾರೆ, ಎಷ್ಟು ದುಡ್ಡು ಆಗ್ತದೆ, ಅದೆಲ್ಲ ಲೆಕ್ಕ ಹಾಕಕ್ಕೆ ಹೋಗಲ್ಲ ನಾನು. ಯಾಕಂದರೆ ಅದು ಒಂದು ಶೋ, ಎಲ್ಲರಿಗೂ ಲಾಭ ಇರಬೇಕು, ಅದೊಂದು ಕೆಲಸ, ಅದೊಂದು ವೃತ್ತಿ ಅವ್ರದ್ದೇನು ತಪ್ಪಲ್ಲ. ಬಟ್ ನಮ್ಮ ವೀಕ್ಷಕರದು ಏನಪ್ಪ, ಈ ಒಳ್ಳೆ ಕಂಟೆಸ್ಟೆಂಟ್ ಇರಬೇಕು, ನ್ಯಾಯ ಗೆಲ್ಲಬೇಕು, ಸತ್ಯ ಗೆಲ್ಲಬೇಕು ಅನ್ನೋ ಉದ್ದೇಶ. ಸೊ ಈ ಒಂದು, ಯಾಕಂದರೆ ನಾನು ದುಡ್ಡಿಗೆ ಬೆಲೆ ಕೊಡುವಂತಹ ಮನುಷ್ಯ ನಾನು. ಯಾಕಂದರೆ ನಾನು ತುಂಬ ಬಡತನದಿಂದ ಒಂದೊಂದು ಟೈಮಿಗೆ 1 ರೂಪಾಯಿ ಕೂಡ ಇದ್ದಿಲ್ಲ ನನ್ನ ಹತ್ರ. ತುಂಬ ಕಷ್ಟಪಟ್ಟಿದ್ದೆ ನಾನು 1 ರೂಪಾಯಿಗೆ. ಸೊ ಇವತ್ತು 5 ರೂಪಾಯಿ 6 ರೂಪಾಯಿ ಮೆಸೇಜ್ ಹೋದರೂ ಕೂಡ ನಾನು ಮೆಸೇಜ್ ಮಾಡಿದ್ದೀನಿ, ನನ್ನ ಹತ್ರ ಮೆಸೇಜ್ ಕಳಿಸಿದ್ದೀನಿ. ಯಾರಿಗೂ ಯಾವ ಒಂದು ಟಾಸ್ಕಲ್ಲಿ ಚೆನ್ನಾಗಿ ಮಾಡಿದ್ರು ಅವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಮೆಸೇಜ್ ಕಳಿಸಿದ್ದೀನಿ ನಾನು ಸೇವ್ ಅಂತ ಹೇಳಿ. ಯಾಕಂದರೆ ಅವತ್ತಿನ ದಿವಸ ಅವ್ರು ಎಂಟರ್ಟೈನ್ಮೆಂಟ್ ಕೊಟ್ಟರು, ಟಾಸ್ಕ್ ಚೆನ್ನಾಗಾಗಿದ್ರು, ಅದ್ಭುತವಾಗಿ ಆಡಿದ್ರು ಅವರು. ಅದಕ್ಕೆ ನಾನು ಅವರು ಉಳಿದ ಕಾರಣಕ್ಕೆ ನಾನು ಅವ್ರನ್ನ ಸೇವ್ ಮಾಡಿದೆ. ಸೊ ನನ್ನ ಮೆಸೇಜ್ ಇದ್ದಾವೆ, ಯಾಕಪ್ಪ ಈ ಮೆಸೇಜ್ ಬಗ್ಗೆ ಮಾತಾಡ್ತಾನೆ ಅಂತ ಅನ್ಕೋಬೇಕು. ಯಾಕಂದರೆ ಮತ್ತೆ ಯಾವುದೋ ಒಂದು ಕಂಟೆಸ್ಟೆಂಟ್ ಈಗ ಸಿಕ್ಕಾಗ ನಾನು ಇದೇ ಕ್ವಶನ್ ಅವ್ರಿಗೆ ಕೇಳ್ಬೋದು. ನಾನು ಸಾಧ್ಯತೆ ಹೇಳಕ್ಕೆ ಬರೋದಿಲ್ಲ, ನಾನು ಯಾರಿಗೆ ಬೇಕಾದ್ರೂ ನಿಂತ ಕೇಳಲ್ಲ. ಆ ಧೈರ್ಯ ಇದೆ, ಕೇಳ್ತೀನಿ ನಾನು. ಆ ಸಂದರ್ಭ ಬಂದರೆ ಅವ್ರೇನಾದರೂ ಸಿಕ್ಕಿದ್ರೆ ಅಥವಾ ಅವರೇನಾದರೂ ಆ ಒಂದು ಕ್ವಶನ್ ಬರೋ ರೀತಿ ನಡ್ಕಂಡೆ, ಅವಾಗ ನಾನು ನಿಮಗೆ ಉಳಿಸಿದ್ದೆ. ನಾನು ನೋಡಿದೆ ಈ ಮೆಸೇಜಿಗೆ, ನೀವು ಏನು ಮಾಡಿದೆ, ಜನರಿಗೆ ತಪ್ಪು ಮಾಡಿದೆ. ನೀವು ಅವತ್ತಿನ ದಿನ 50 ಲಕ್ಷ ರೂಪಾಯಿ ಗೆಲ್ಲಬೇಕನ್ನೋ ಒಂದು ಬಿಗ್ ಬಾಸ್ ಒಳಗಡೆ ಇದ್ದು ಈ ಥರ ಹೊರಗಡೆ ನಾಟಕ ಮಾಡೋದು ಎರಡೂ ನನಗೆ ಇಷ್ಟ ಆಗಿಲ್ಲ ಅನ್ನೋ ಒಂದು ಮಾತು ಮಾತಾಡಬೇಕು ಅವರಿಗೆ. ನನ್ನ ಕಾರಣಕ್ಕೆ ನಾನು ಓಟ್ ಹಾಕಿರೋದು ನನ್ನ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ದುಡ್ಡು, ಒಬ್ಬರಿಗೆ ದುಡ್ಡು, ಯಾರಿಗೆ ಕರ್ನಾಟಕ ಜನತೆಗೆ ಯಾರಿಗೆ ದುಡ್ಡಾಗಲಿ, ದುಡ್ಡು ಅನ್ನೋದು ಸುಮ್ಮನೆ ಬರೋದಲ್ಲ, ಕಷ್ಟಪಟ್ಟು ದುಡ್ಡಿರೋ ದುಡ್ಡಾಗಲಿ. ಸೊ ಹಂಗಾಗಿ ಹೇಳ್ತಾ ಇರೋದು. ಬಟ್ ಏನೇ ಆಗಲಿ, ನನಗನ್ಸೋ ಮಟ್ಟಿಗೆ ಮತ್ತೆ ಪ್ರಥಮ ಅವರು ಇನ್ನೊಂದು ವಿನ್ ಆಗ್ತಾರೆ. ಸೊ ಯಾರೇ ವಿನ್ ಆದರೆ ಕರ್ನಾಟಕ ಜನತೆ ಮಾಡಬೇಡಿ, ಕರ್ನಾಟಕ ಸಹಾಯ ಮಾಡಬೇಡಿ. ಇವತ್ತೇನು ವಿನ್ನರ್ ಆದರೂ, ಬಿಗ್ ಬಾಸ್ ವಿನ್ನರ್ ಯಾರೇ ಆದರೂ ಕೂಡ ಅದು ಕರ್ನಾಟಕ ಜನತೆ ಕಾರಣ. ಪ್ರತಿಯೊಬ್ಬರು ಯಾರು ಓಟ್ ಹಾಕಿರ್ತಾರೋ ಅವರು ಕಾರಣ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಅಭಿಮಾನಿಗಳಿಗೋಸ್ಕರ, ನನ್ನ ಫ್ರೆಂಡ್ಸಿಗೋಸ್ಕರ. ಯಾಕಂದರೆ ನನಗೆ ಫಾಲೋವರ್ಸ್ ಇದ್ದಾರೆ, ಅವರು ನನ್ನ ಒಂದು ವಿಡಿಯೋನ ಅತಿ ನಿರೀಕ್ಷಿಸ್ತಾರೆ, ಏನು ಇರ್ತಾನೆ ಅಂತ ಕಾಯ್ತಿರ್ತಾರೆ. ಅವ್ರಿಗೋಸ್ಕರ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ಬಾಯ್.